ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ SSLC ವಾರ್ಷಿಕ ಪರೀಕ್ಷೆ 2026 ಇಂದು ನಡೆದಿತ್ತು 18/3/2026ಕ್ಕೆ. ಸೊ ಕಂಪ್ಲೀಟ್ ಕೀ ಆನ್ಸರ್ಸನ್ನು ನೋಡೋಣ. ಇದಕ್ಕಿಂತ ಮುಂಚೆ ನಾನು ಕೂಡ ಕೀ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೆ. ಇವಾಗ ಫುಲ್ಲಾಗಿ ನಾನು ನಿಮಗೆ ಕೀ ಆನ್ಸರನ್ನು ಶೇರ್ ಮಾಡ್ತೀನಿ. ಆಲ್ರೆಡಿ ಇದನ್ನು ಕೂಡ ನೋಡಿ. ನಿಮ್ಮ ಸೈನ್ಸ್ಗೆ ಭಾಳಷ್ಟು ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಬರ್ತಾ ಇದ್ದಾವೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಕೇಳಿದ್ದಾರೆ. 9 ಇಸ್ ದ ರೈಟ್ ಆನ್ಸರ್. ವಧುಪೇತ ಸಂಧಿ ಕೇಳಿದರು. ಸವರ್ಣ ದೀರ್ಘ ಸಂಧಿ. ಪಾರಿಭಾಷಿಕ ಪದಗಳನ್ನು ಬಳಸುವಾಗ, ಅನ್ಯ ಭಾಷೆ ಪದಗಳನ್ನು ಬಳಸುವಾಗ, ಪ್ರಮುಖ ಪದಗಳನ್ನು ಬಳಸುವಾಗ ಬಳಸೋ ಲೇಖನ ಚಿಹ್ನೆ ವಾಕ್ಯವೇಷ್ಟನ ಇಸ್ ದ ರೈಟ್ ಆನ್ಸರ್. ವರ್ತಮಾನ ಕಾಲ ಸೂಚಕ ಪ್ರತ್ಯಯವಿದು ಅಂತ ಕೇಳಿದರು. ಸೊ ವರ್ತಮಾನ ಕಾಲದ ಯಾವ್ದಾಗ್ತದಪ್ಪ ಅಂದ್ರೆ ಉತ್ತ ಇಸ್ ದ ರೈಟ್ ಆನ್ಸರ್. ದ್ವಿತೀಯ ವಿಭಕ್ತಿಯ ಕಾರಕಾರ್ಥ ಕರ್ಮಾರ್ಥ. ಮಾತ್ರಮಾಗದ ಯಾದವರು ಅಂತಕ್ಕಂಥ ಸಮಾಸ ದ್ವಂದ್ವ ಇಸ್ ದ ರೈಟ್ ಆನ್ಸರ್. ಇನ್ನು ಸಂಬಂಧೀಕರಣಕ್ಕೆ ಬರ್ತೀನಿ. ಅಮೃತ ಅಮರ್ದು ಇದೆ. ಓಕೆ, ಸೊ ಕಾರ್ಯ ಅಂತಕ್ಕಂಥದ್ದು ಏನಾಗಬೇಕು? ಕಜ್ಜ ಆಗಬೇಕು. ಎಸ್. ಇನ್ನು ಅಷ್ಟು ಪರಿಮಾಣವಾಚಕ, 12 ಸಂಖ್ಯಾವಾಚಕ, ಹಾಲ್ಸೇನು ಜೋಡು ನುಡಿ, ತುತ್ತ ತುದಿ ದ್ವಿರುಕ್ತಿ, ನಿನಗಾಗಿ ತದ್ದಿತಾಂತಾವೆಯ ಪೇರ್ಮೆ ಅಂತ ಕೇಳಿದರು. ತದ್ದಿತಾಂತ ಭಾವನಾಮ ಇಸ್ ದ ರೈಟ್ ಆನ್ಸರ್. 1 ಮಾರ್ಕರ್ ಕ್ವಶನ್. ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು? ಮಹಮ್ಮದೇರ ಆಳ್ವಿಕೆ ಅವಧಿಯಲ್ಲಿ. ಹುಲಿಗೆ ಪರಮಾನಂದವಾಗಲು ಕಾರಣ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ. ಲಂಡನ್ ನಗರದ ಪ್ರಸಿದ್ಧಿ ಪಡೆದ ಸಿಂಪಿ ಸ್ಯಾವೋಯ್. ಸೂರ್ಯಮಿತ್ರ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಅಂತ ಹೇಳಲು ಕಾರಣ ಏನಂತ ಕೇಳಿದ್ರು. ಸಲುಗೆಯಿಂದ ಮೊದಲಿನಂತೆ ಗರ್ವಿಷ್ಠರಾಗಿ ಕೆಟ್ಟು ಹೋಗುವರೆಂಬ ಭಾವಿಸಿ. ಹಲಗಲಿ ಗ್ರಾಮ ಎಲ್ಲಿದೆ? ಮುಧೋಳ ಸಂಸ್ಥಾನ, ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಪರಶುರಾಮ ದ್ರೋಣರಿಗೆ ಯಾವುದರಲ್ಲಿ ಅರ್ಘ್ಯ ನೀಡಿದ? ಮಣ್ಣಿನ ಪಾತ್ರೆ. ಪುಟ್ಟಪೋರಿಯ ಅಮ್ಮನ ತೂತು ಬಿದ್ದೆ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಬಾಲರವಿ ಇಸ್ ದಿ ಆನ್ಸರ್. 2 ಮಾರ್ಕರ್ ಕ್ವಶನ್. ಲಿಪಿಯ ಜಾಡು ಹೇಗೆ ಆರಂಭಗೊಂಡಿತು? ಮೊದಲು ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತೊಳೆಯುವುದಕ್ಕೆ ಎಂದು ಮೊದಲು ಮಾಡಿದನೋ ಅಂದು ಅವನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು. ಯಾವ ಓದು ಬರವಣಿಗೆ ಇಲ್ಲದ ಹಳ್ಳಿಯ ಕೆಲಸಗಾರನಾದರೂ ಸರಿಯೇ ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆ ಮೇಲೆ ದಿನಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎಣಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡಿತಾನೆ. ಹಾಲು ಮಾರುವವರು ಹೀಗೆಯೇ ಲೆಕ್ಕವಿಡುವುದುಂಟು. ಪುರಾತನ ನೈಲ್, ಕ್ರಿಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಈ ಬಗೆಯ ಲಿಪಿ ಸಾಕ್ಷ್ಯಗಳು ದೊರೆತಿವೆ. ಹೀಗೆ ಲಿಪಿಗೆ ಮೊದಲಿನ ಜಾಡು ಆರಂಭಗೊಂಡಿತು ಅಂತ ಬರಿಬೇಕು. ಇನ್ನು ವಿಶ್ವೇಶ್ವರವರ ವಿದ್ಯಾಭ್ಯಾಸ ಅಂತ ಕೇಳಿದರು. ಸೊ ಬಂದಾಗ ಫಸ್ಟ್ ಬರಿಬೇಕು. ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಆಯಿತು. ಬೆಂಗಳೂರಿನ ವೆಸ್ಲಿಯನ್ ಅಲ್ಲಿ ಪ್ರೌಢ ಶಿಕ್ಷಣ. ಸೆಂಟ್ರಲ್ ಕಾಲೇಜ್ನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್, 3 ವರ್ಷಗಳ BA ಪದವಿ. ಸಿ ರಂಗಚಾರ್ಲು ದಿವಾನರಿಂದ ವಿದ್ಯಾರ್ಥಿ ವೇತನ ಪಡೆದು ಪೂನಾ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಡಿಪ್ಲೊಮಾ ಶಿಕ್ಷಣವನ್ನು ಪ್ರಥಮ ಸ್ಥಾನ ಪಡೆದು ಜೇಮ್ಸ್ ಬರ್ಕ್ಲಿ ಅಂತಕ್ಕಂಥ ಬಹುಮಾನವನ್ನು ಪಡಿತಾರೆ. ಇನ್ನು ಊಲ್ವರ್ತ್ ಅಂಗಡಿಯಲ್ಲಿ ಸಿಗೋ ವಸ್ತುಗಳು. ಸೊ ಬೂಟು, ಕಾಲುಚೀಲ, ಚೆನ್ನ, ಸಾಬೂನು, ಔಷಧ, ಪುಸ್ತಕ, ಅಡಿಗೆ ಪಾತ್ರೆ, ಎಲೆಕ್ಟ್ರಿಕ್ ದೀಪದ ಸಾಮಾನು ಇತ್ಯಾದಿ. ಇನ್ನು ಅಗ್ನಿಭೂತಿ, ವಾಯುಭೂತಿಯರು ಕಲಿತಿರ್ತಕ್ಕಂಥ ವಿದ್ಯೆಗಳು ಅಂತ ಕೇಳಿದ್ದಾರೆ. ಇಲ್ಲಿ ವಿದ್ಯೆಗಳು ಅಂತ ಬಂದಾಗ ಫ್ರೆಂಡ್ಸ್ 4 ವೇದ, 6 ಅಂಗಗಳು ಬರಿಬೇಕು, 18 ಧರ್ಮಶಾಸ್ತ್ರಗಳನ್ನು ಬರಿಬೇಕು. ಆಮೇಲೆ ವೈದ್ಯಶಾಸ್ತ್ರ, ಚರಕ, ಅಶ್ವಿನಿ ಮತ, ಅಷ್ಟಾಂಗ ಹೃದಯ, ಸುಶ್ರುಷನ ವೈದ್ಯಶಾಸ್ತ್ರ, ಜ್ಯೋತಿಷ್ಯ ಮೊದಲಾದ ಶಾಸ್ತ್ರಗಳನ್ನು ಕಲಿತಿದ್ರು. ಹೊಸಗಾಲದ ಹಸು ಮಕ್ಕಳನ್ನು ಹಾಕಿ ಹೇಗೆ ಹರಸಿದೆ ಅಂತ ಕೇಳಿದರು. ಕಾಲವು ಯುಗ ಯುಗಗಳ ಹಣೆಬರವನ್ನು ಅಳಿಸಿ ಹಾಕಿ ಹೊಸತನವನ್ನು, ಹೊಸ ಹಣೆಬರವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಬೀಸುತ್ತಾ ಮೇಲಕ್ಕೆ ಹಾರುತ್ತಾ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡಿ ಉತ್ತಮ ಭವಿಷ್ಯಕ್ಕಾಗಿ ಹರಸಿದೆ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಇನ್ನು ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರಾದ ಪೂಜೇರಿ ಹನುಮ, ಬ್ಯಾಡರ ಬಾಲ, ರಾಮ, ಜಡಗ ಇವರು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶ ವಿರೋಧಿಸಿ ತಮ್ಮಲ್ಲಿರುವ ಆಯುಧವನ್ನು ಕೊಡಲಿ ದಂಗೆ ಹೇಳ್ತಾರೆ. ಈ ದಂಗೆ ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದ ಸಿಪಾಯಿಗಳು ಹೊಡೆದುರುಳಿಸ್ತಾರೆ. ಇದರಿಂದ ಕೋಪಗೊಂಡ ಕಂಪನಿ ಸರ್ಕಾರದ ಅಧಿಕಾರಿ ಹಲಗಲಿಯ ಬೇಡರ ದಂಗೆ ಬಗ್ಗು ಬಡಿಯಲು ದಂಡನ್ನು ಕಳಿಸ್ತಾರೆ. ಇನ್ನು ಬಾಲಕ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಮಣ್ಣನ್ನು ಸಂಗ್ರಹಿಸಿದ ಬಗೆ ಅಂತ ಕೇಳಿದರು. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ಸ್ಥಳಕ್ಕೆ ಹೋಗಿದ್ದ ಬಾಲಕ ಭಗತ್ ಸಿಂಗ್ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದು ಒಂದು ಚಿಟಿಕೆ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟು ಕಣ್ಣು ಮುಚ್ಚಿ ಭಕ್ತಿಯಿಂದ ಕೈ ಮುಗಿದು ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಿ ಪೂಜ್ಯನೀಯವಾದ ಈ ಮಣ್ಣು ತನ್ನ ಊಟದ ಡಬ್ಬಿಯಲ್ಲಿ ಮನೆಗೆ ತಂದ. ಅದು ತನಗೆ ದೊರೆತ ಪಾರಿತೋಷಕವೆಂಬಂತೆ ತಿಳಿದುಕೊಂಡ.
ರಾಜಕೀಯ ಸ್ವಾತಂತ್ರ್ಯದ ಮಹತ್ವ ಕೇಳಿದರು. ವೆರಿ ಮೋಸ್ಟ್ ಇಂಪಾರ್ಟೆಂಟ್. ರಾಜಕೀಯ ಸ್ವಾತಂತ್ರ್ಯ ಇರುವುದು ವ್ಯಕ್ತಿಯ ಶಾಸನಗಳನ್ನು ರಚಿಸುವಲ್ಲಿ, ಸರ್ಕಾರದ ಸ್ಥಾಪನೆ ವಿಸರ್ಜನೆಗಳಲ್ಲಿ ಪಾಲು ಇರುವ ಹಕ್ಕಿನಲ್ಲಿ ಇರುವುದಾದರೂ ಜನರಿಗೆ ಜೀವನ, ಸ್ವಾತಂತ್ರ್ಯ, ಸಂತೋಷಾನ್ವೇಷಣೆಗಳನ್ನು ಒದಗಿಸಿಕೊಡುವ ಸಲುವಾಗಿ. ವಾಸ್ತವವಾಗಿ ರಾಜಕೀಯ ಸ್ವಾತಂತ್ರ್ಯ ಎನ್ನುವುದು ಮಾನವನ ವ್ಯಕ್ತಿತ್ವ ಮತ್ತು ಸಮಾನತೆ ತತ್ವದಿಂದ ಅನುಗಮನ ಮಾಡಿದ ತತ್ವ. ಏಕೆಂದರೆ ರಾಜಕೀಯವಾದ ಸಮಸ್ತ ಅಧಿಕಾರವು ಜನತೆಯಿಂದ ಬರ್ತದೆ. ತಮ್ಮ ಸಾರ್ವಜನಿಕವಾದ ಹಾಗೂ ಖಾಸಗಿಯಾದ ಜೀವನವನ್ನು ನಿರ್ದೇಶಿಸುವ, ನಿಯಂತ್ರಿಸುವ ಸಾಮರ್ಥ್ಯವನ್ನವರು ತಾವೇ ಹೊಂದಿರುತ್ತಾರೆ ಹೊರತು ಬೇರೆ ಯಾರೂ ಅಲ್ಲ ಎಂದು ಅರ್ಥವಾಗ್ತದೆ. ಇನ್ನು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಭಿಪ್ರಾಯ ಕೇಳಿದರು. ಇಲ್ಲಿ ಜಗತ್ತಿನಲ್ಲಿ ಅರಿತವರು ಮತ್ತು ಅರಿಯದವರು ಇರ್ತಾರೆ. ಅರಿಯದವರೊಡನೆ ಸಂಘ ಮಾಡಿದರೆ ಕಲ್ಲು ಹೊಡೆದು ಬೆಂಕಿಯನ್ನು ಪಡೆದಂತೆ, ಅರಿತವರೊಡನೆ ಸಂಘ ಮಾಡಿದರೆ ಮೊಸರು ಕಡೆದು ಬನ್ಯವನ್ನು ಪಡೆದು ಪ್ರಯೋಜನಕಾರಿ. ಈ ಥರ ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು ಅಂತ ಅಕ್ಕ ಮಹಾದೇವಿ ಹೇಳಿದಾಳೆ. ರಾಜರ ಪ್ರಕೃತಿ ಅಹಂಕಾರದ ದಾಹ, ಜ್ವರ ತಲೆಗೇರಿ ಅವರ ಬಗೆಯಲ್ಲಿ ಕತ್ತಲು ತುಂಬುತ್ತದ. ಇದು ಎಲ್ಲ ದುಡ್ಡಿನ ಮಹಿಮೆ, ದುಡ್ಡು ದುರಭಿಮಾನದ ತವರು. ದುಡ್ಡಿನ ಪೈತ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆ ಬುದ್ಧಿ ಮಂಕಾಗಿ ಬಿಡ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಲೇಖಕರ ಪರಿಚಯಗಳನ್ನು ಕೇಳಿದರು. ಎನ್ ಮೂರ್ತಿರಾವ್, ಕಾಲ 1900, ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು, ಕೃತಿ ಹಗಲು ಮುಗನಸು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಗೌರವ ಡಿಲೀಟ್ ಅಂತ ಬರಿಬೇಕು. ಇನ್ನು ನೆಕ್ಸ್ಟ್ ಬರೋದು ರನ್ನನ ಬಗ್ಗೆ ಇದೆ. ಕಾಲ 949, ಸ್ಥಳ ಮುಧುವೊಳಲು, ಕೃತಿ ಸಾಹಸ ಭೀಮ ವಿಜಯ, ಅಜಿತ ತೀರ್ಥಂಕರ ಪುರಾಣ, ಬಿರುದು ಕವಿ ಚಕ್ರವರ್ತಿ ಅಂತ ಬರೆದ್ರೆ ಸಾಕು. ಇನ್ನು ನಿಮಗೆ ಛಂದಸ್ಸು ಕೇಳಿದ್ರು. ಇಲ್ಲಿ ನೆನೆಯದಿರನ್ನ ಭಾರತದೊಳೆಂಪೆರು ರಾಮ ನೊಂದೆ ಚಿತ್ತದಿಮ್ ಅಂತ ಇದೆ. ಈ ಥರ ಬರೋದು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ, ಇದು ನಜ ಭಜ ಜಂಜರಂ ಅಂತ ಇದೆ, ನಿಮಗೆ ಗೊತ್ತಿದೆ. ಚಂಪಕಮಾಲ ವೃತ್ತ ಛಂದಸ್ಸಿನ ಹೆಸರು ಅಂತ ಬರೆದ್ರೆ 3 ಮಾರ್ಕರ್ ನಿಮಗೆ ಕೊಡ್ತಾರೆ. ಅಲಂಕಾರ ಇತ್ತು, ಸೀತೆಯ ಮುಖ ಕಮಲ ಅರಳಿತು. ಇದು ರೂಪಕ ಅಲಂಕಾರ ಅಂತ ಬರ್ತದ. ಲಕ್ಷಣ ಬರಿಬೇಕು. ಉಪಮೇಯ ಮತ್ತು ಉಪಮಾನಗಳ ನಡುವೆ ನಡೆದ ಯಾವುದೇ ಭೇದವಿಲ್ಲದೆ ಎರಡೂ ಒಂದೇ ಎಂದು ವರ್ಣಿಸೋದೇ ರೂಪಕಾಲಂಕಾರ. ಉಪಮೇಯ ಸೀತೆಯ ಮುಖ, ಉಪಮಾನ ಕಮಲ. ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖಕ್ಕೂ ಉಪಮಾನವಾದ ಕಮಲಕ್ಕೂ ಅಭೇದವಾಗಿ ವರ್ಣಿಸಿರೋದ್ರಿಂದ ಇದನ್ನೇನಂತ ಕರೀತಾರಪ್ಪ ಅಂದ್ರೆ ರೂಪಕಾಲಂಕಾರ ಅಂತ ಕರೀತಾರೆ. ಇನ್ನು ಗಾದೆ ಮಾತು. ಎಷ್ಟು ವೆರಿ ಸಿಂಪಲ್ ಇತ್ತು. ಮಾತೆ ಮುತ್ತು ಮತ್ತು ಮಾತೆ ಮೃತ್ಯುದಲ್ಲಿ ಯಾವುದೇ ಗಾದೆ ಮಾತುಗಳನ್ನು ಬರೆಯುವಾಗ ಫಸ್ಟ್ ಇದು 2 ಸಾಲ ಯಥಾವತ್ತಾಗಿ ಬರಿಬೇಕು. ಗಾದೆ ವೇದಕ್ಕೆ ಸಮಾನ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿಮುತ್ತುಗಳು. ಗಾದೆ ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮ. ಈ ಗಾದೆ ಮಾತಿನ ಮಹತ್ವವನ್ನು ತಿಳಿಸ್ತದ ಅಂತ ಬರೋದು ವ್ಯಕ್ತಿ ಅಥವಾ ವಿದ್ಯಾರ್ಥಿಯ ಜೀವನವನ್ನು ನೀವೇನು ಮಾಡಬೇಕಿತ್ತು ಕೊಡಬೇಕು. ಅಲ್ಲೇ ಕೊಟ್ಟಿದ್ದಾರೆ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ, ಮಾತು ಆಡಿದರೆ ಹೋಯ್ತು, ಮುತ್ತು ಹೊಡೆದರೆ ಹೋಯ್ತು ಅಂತವ್ರು ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಇನ್ನು ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಈ ಗಾದೆ ಮಾತಿನಲ್ಲಿ ಸತ್ಯ ಸದಾ ಜೀವಂತವಾದದ್ದು, ಸುಳ್ಳು ಸುಖ ಕೊಡಲಾರದು ಅಂತ ಹೇಳಿದೆ. ಅದಕ್ಕಾಗಿ ನಮ್ಮ ರಾಷ್ಟ್ರೀಯ ಲಾಂಛನದಲ್ಲಿ ಸತ್ಯಮೇವ ಜಯತೆ ಅಂತ ಬರೆದಿದ್ದಾರೆ ಅನ್ನೋದನ್ನು ನೀವು ಬರಿಬೇಕು. ಇನ್ನು ನೆಕ್ಸ್ಟ್ ಸಂದರ್ಭಕ್ಕೆ ಬರೋಣ. ಫಸ್ಟ್ ಬರೋದು ಶಿಕ್ಷಣ ಸಂಜೀವಿನಿ. ಅವರು ಶಿಕ್ಷಣದ ವಿವಿಧ ಯೋಜನೆಗಳನ್ನು ರೂಪಿಸಿದ್ದರು. ಇಲ್ಲಿ ಏನು ಬರ್ತದಪ್ಪ ಅಂದ್ರೆ, ಸರ್ ಎಂ ವಿಶ್ವೇಶ್ವರಯ್ಯನವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ. ಅವರು ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸುವಾಗ ಈ DS ಜಯಪ್ಪಗೌಡ ಅವರು ಏನು ಮಾಡಿದಾರಪ್ಪ ಅಂದರೆ ಹೇಳಿದ್ದಾರೆ. ಆಯ್ಕೆ ಸಂದರ್ಭ ಸ್ವಾರಸ್ಯ ಬರಬೇಕು. DS ಜಯಪ್ಪಗೌಡ, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಕೃತಿ, ಪಾಠ ಭಾಗ್ಯಶಿಲ್ಪಿಗಳು. ಇಲ್ಲೇನಪ್ಪ ಅಂದರೆ ಶಿಕ್ಷಣ ಮನುಷ್ಯನ ಅಜ್ಞಾನ ಹೋಗಲಾಡಿಸಿ ಅದು ಸಂಜೀವಿನಿಯಾಗಿದೆ, ಅಚಲ ನಂಬಿಕೆ ಮತ್ತು ದೂರದೃಷ್ಟಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ಯಾವ ಜೀವಿ ತನ್ನಷ್ಟಕ್ಕೆ ತಾನಿಲ್ಲ ಅಂತ ಇದೆ. ಇದು ದೇವನೂರು ಮಹಾದೇವರು ಬರೆದಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಗದ್ಯ ಪಾಠದ ವಾಕ್ಯವಾಗಿದೆ. ಈ ಅಶೋಕ್ ಪೈ ಅವರ ಒಂದು ಸಂಶೋಧನಾ ಸತ್ಯವನ್ನು ಉದಾಹರಣೆ ಮೂಲಕ ಕೊಡುವಾಗ ಈ ಮಾತು ಬಂದಿದೆ. ಅಂದರೆ ಯಾವುದೇ ಒಂದು ಜೀವಿಗೆ ಆಗುವ ದುಃಖ ದುಮ್ಮಾನ ಪರಿಸರದಲ್ಲಿ ಉಸಿರಾಡುತ್ತಾ ಎಲ್ಲ ಜೀವಿಗಳಲ್ಲಿ ಕಂಪನ ಉಂಟು ಮಾಡ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯ. ಇನ್ನು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನ್ನೆಲ್ಲ ಅಂತ ಇತ್ತು. ಸಾರಾ ಅಬೂಬ್ಕರ್, ಚಪ್ಪಲಿಗಳು ಕೃತಿ, ಯುದ್ಧ ಅಂತಕ್ಕಂಥ ಗದ್ಯಪಾಠ. ಈ ಮಾತು ರಾಹಿಲ ಏನು ಮಾಡ್ತಾನಪ್ಪ ಅಂದ್ರೆ ಮುದುಕಿಗೆ ಹೇಳ್ತಾನೆ. ಈ ಒಂದು ಮಾತಿನಲ್ಲಿ ಯುದ್ಧದಲ್ಲಿ ನೊಂದವರ ಧರ್ಮ ಭಿನ್ನತೆ, ದೇಶ ಭಿನ್ನತೆ, ವೈರಿ ಮಿತ್ರ ಎಂಬುದನ್ನು ಪರಿಗಣಿಸದೆ ಪರಸ್ಪರ ಸಂಕಷ್ಟ ಪರಿಹಾರಕ್ಕೆ ರಕ್ಷಣೆ ಕೊಡುವ ಮಾನವೀಯ ಮೌಲ್ಯಗಳ ನಡವಳಿಕೆ ಇಲ್ಲಿ ಮನೋಜ್ಞವಾಗಿ ಮೂಡಿಬಂದಿದೆ. ಇನ್ನು ಮುಗಿಲಿಗೆ ರೆಕ್ಕೆಗಳಡೆದವು ಅನ್ನ ಅಂತ ಇತ್ತು. ಇದು ದ.ರಾ. ಬೇಂದ್ರೆ ಬರೆದಿರುವ ಗರಿ ಕವನ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತ ಇದೆ. ಇಲ್ಲಿ ಈ ಹಕ್ಕಿ ಕಾಲವೆಂಬ ಹಕ್ಕಿಯು ಆಕಾಶದಲ್ಲಿ ಹಾರುವ ವೇಗ, ಅದು ಹರಡಿರುವ ವ್ಯಾಪ್ತಿಯನ್ನು ವರ್ಣನೆ ಮಾಡುವಾಗ ಈ ಮಾತು ಬಂದಿದೆ. ಅಂದರೆ ಕಾಲದ ಹಕ್ಕಿ ಇಡೀ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿದೆ ಅನ್ನೋದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ.
ಇನ್ನು ಹಸುರಾದುದು ಕವಿಯಾತ್ಮಂ ಅಂತ ಇತ್ತು. ಇದು ಕುವೆಂಪು ಬರೆದಿರುವ ಪಕ್ಷಿ ಕಾಶಿ ಕೃತಿಯಿಂದ ಆಯ್ದ ಹಸಿರು ಪದ್ಯಪಾಠದ ವಾಕ್ಯ. ಅಂದರೆ ಪ್ರಕೃತಿಯಲ್ಲಿ ಎಲ್ಲ ಕಡೆಯೂ ಹಸಿರು ವ್ಯಾಪಿಸಿದೆ ಅಂತ ಹೇಳೋ ಸಂದರ್ಭದಲ್ಲಿ ಕುವೆಂಪು ಅವರು ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಹಸಿರು ಸಕಲೇಂದ್ರಿಯಗಳನ್ನು ಏನು ಮಾಡಿದಪ್ಪ ಅಂದರೆ ಹಬ್ಬಿದೆ. ಇನ್ನು ದೃಪದಂ ಕಡುಸಿಗ್ಗು ಮಾಡಿದಂ ಅಂತ ಇದೆ. ಇದು ಪಂಪ ಬರೆದಿರುವ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪಾಠದ ವಾಕ್ಯ. ಸೊ ದೃಪದ ಈ ಮಾತು ಏನು ಮಾಡ್ತಾನಪ್ಪ ಅಂದ್ರೆ ದ್ರೋಣನಿಗೆ ಹೇಳ್ತಾನೆ ಅನ್ನೋದಿದೆ. ಇದು ಕೂಡ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇನ್ನು ಪದ್ಯ ಭಾಗ ವೆರಿ ಮೋಸ್ಟ್ ಈಸಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ. ಇನ್ನು ಇದು ವೀರಲವದ ಒಂದು ಪದ್ಯದ ಒಂದು ಸಾರಾಂಶ ಇತ್ತು. ಸೊ ಆಲ್ರೆಡಿ ಅದನ್ನು ಕೊಟ್ಟಿದ್ದೀವಿ. ಎತ್ತನ ತುರಗವಿದು ಪಕ್ಕು ಪೂದೋಟಮ್ ಅಂತ ನೀವುಗಳು ಕೂಡ ಬರೆದಿರ್ಬೋದು. ಅದನ್ನು ಸ್ವಲ್ಪ ಸ್ಕ್ರಾಲ್ ಮಾಡಿ. ನಾಳೆ ಸೈನ್ಸ್ಗಾಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ಹಾಕಿದ್ದೀವಿ, ಅವುಗಳನ್ನು ಸಹಿತ ತಾವುಗಳು ನೋಡ್ಬೋದು. ಶಬರಿ ಮತ್ತು ಶ್ರೀರಾಮನ ನಡುವಿನ ಸಂಭಾಷಣೆ ಸ್ವಾರಸ್ಯ ಅಥವಾ ಶಬರಿಯ ಸಡಗರ ಮತ್ತು ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವ್ಯಕ್ತವಾಗಿದೆ. ಪದ್ಯ ಭಾಗದಲ್ಲಿ ಕೃಷ್ಣನ ಭೇದ ಮಂತ್ರವನ್ನು ಬಳಸಿ ಕರ್ಣ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರಬೇಕಾಗಿತ್ತು. ಇದನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಜನ್ಮ ರಹಸ್ಯವನ್ನು ಕೇಳಿದ ಕರ್ಣನ ಮನಸ್ಥಿತಿ ಮತ್ತು ನಿರ್ಧಾರ ಕೇಳಿದರು. ಇದು ಆಲ್ಸೋ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರ. ಇನ್ನು ಪತ್ರವನ್ನು ನೀವೆಲ್ಲರೂ ಕೇಳ್ತಾ ಇದ್ದೀರಿ. ಇದು ಶಿಕ್ಷಣ ಸಚಿವರಿಗೆ ಬರೆದಿದ್ದಾರೆ. ಫಸ್ಟ್ ನೀವೇನು ಮಾಡಬೇಕಾಗಿತ್ತು ಅಂದ್ರೆ ಇನ್ನೂ ಇದ್ರ ಸ್ಟಾರ್ಟ್ ಮಾಡುವಾಗ ದಿನಾಂಕ ಮತ್ತು ಸ್ಥಳವನ್ನು ತಗೋಬೇಕಾಗಿತ್ತು. ಓಕೆ, ಸ್ಥಳ ಏನಿದೆ ಇದ್ರದ್ದು ಚಿಕ್ಕಮಗಳೂರು ಅಂತ ಇದೆ. ದಿನಾಂಕ ಏನು ಬರೀಬೇಕು, ಇವತ್ತಿಂದ ಬರೀಬೇಕಾಗಿತ್ತು 18/3/2026. ಆಮೇಲೆ ನೀವೇನು ಬರೀಬೇಕು, ಇಂದ ನೇಹಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಯಾರಿಗೆ? ಮಾನ್ಯ ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯರೇ. ಏನು? ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಚಿತ ತರಬೇತಿ ಕೇಂದ್ರ ಸ್ಥಾಪಿಸುವ ಬಗ್ಗೆ ಅಂತ ಬರೋದು. ಸೊ ನಮ್ಮ ಜಿಲ್ಲೆಯಲ್ಲಿ ಬಹಳಷ್ಟು ಯುವಕರು ಏನಾಗಿದ್ದಾರಪ್ಪ ಅಂತಂದರೆ ಆ ಪರೀಕ್ಷೆಗಾಗಿ, ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಅವರೆಲ್ಲರೂ ಓದ್ತಾ ಇದ್ದಾರೆ. ಸೊ ತಾವೇನು ಮಾಡಬೇಕಾಗಿತ್ತು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರವನ್ನು ತಾವುಗಳು ಮಂಜೂರು ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇದರಿಂದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ್ತದೆ ಅಂತ ಬರೋದು. ವಂದನೆಗಳೊಂದಿಗೆ ಇಂತಿ ತಮ್ಮ ನಂಬುಗೆಯ ನೇಹಾ. ಆಮೇಲೆ ದಿನಾಂಕ 18/3/2026 ಚಿಕ್ಕಮಗಳೂರು. ಇಷ್ಟು ಬರೆದು ಇಲ್ಲಿ ಏನು ಮಾಡಬೇಕಾಗಿತ್ತು, ಹೊರ ವಿಳಾಸವನ್ನು ಹಾಕಬೇಕು. ಓಕೆ, ಹೊರ ವಿಳಾಸದಲ್ಲಿ ಫಸ್ಟ್ ಗೆ ಬರ್ತದೆ ಮಾನ್ಯ ಶಿಕ್ಷಣ ಸಚಿವರು, ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ ಬೆಂಗಳೂರು. ಇಲ್ಲಿಂದ ನೇಹಾ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಚಿಕ್ಕಮಗಳೂರು. ಅದು ಇದೆಯಲ್ಲ, ಎಸ್. ಓಕೆ, ಅದನ್ನು ನೀವು ಬರಿಬೇಕು. ಓಕೆ, ಇನ್ನು ನೆಕ್ಸ್ಟ್ 2 ಪ್ರಬಂಧ ಇತ್ತು. ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಆಲ್ರೆಡಿ ನಿಮಗೆಲ್ಲ ಕೊಟ್ಟಿತ್ತು. ಕಟ್ಟಡಗಳು, ದೇವಾಲಯಗಳು, ಶಾಸನಗಳು ಅವೆಲ್ಲವುಗಳನ್ನು ರಕ್ಷಣೆ ಯಾಕೆ ಮಾಡಬೇಕು, ಅದರ ಲಾಭಗಳನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಇದು ಕೂಡ ನಾವು ಕೊಟ್ಟಿದ್ದೀವಿ ನಿಮಗೆ. ಹೆಣ್ಣು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಏನಿದ್ದಾವೆ ಅಂತ ಸುಮಾರು ಭಾಗ್ಯಲಕ್ಷ್ಮಿ ಯೋಜನೆ ಇದೆ, ಸುಕನ್ಯಾ ಸಮೃದ್ಧಿ ಯೋಜನೆ, ಬೇಟಿ ಬಚಾವೋ ಬೇಟಿ ಪಡಾವೋ. ಓಕೆ, ಆಮೇಲೆ ಸ್ತ್ರೀಯರಿಗೆ ಶಕ್ತಿ ಯೋಜನೆ ಇದೆ, ಭಾಗ್ಯಲಕ್ಷ್ಮಿ ಯೋಜನೆಗಳೆಲ್ಲವುಗಳು ಕೂಡ ಇದ್ದಾವೆ ಅನ್ನೋದನ್ನು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತಿತ್ತು. ಇಷ್ಟು ಈಸಿಯಾಗಿರ್ತಕ್ಕಂಥ ಪೇಪರ್ ಇತ್ತು.